ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ನಮ್ಮ ಸಂವಿಧಾನ ಎಂಬಂತಹ ಚಾಪ್ಟರ್ ನಿಂದ ಸಾರ್ವಜನಿಕ ವಯಸ್ಕ ಮತದಾನದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಮತದಾನದ ಮೂಲಕ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡುತ್ತೇವೆ. ಆ ಪ್ರತಿನಿಧಿಗಳು ನಮ್ಮ ಸರ್ಕಾರವನ್ನ ಆಯ್ಕೆ ಮಾಡುತ್ತಾರೆ ಅಲ್ವಾ. ಸೊ ಇದು ನಿಮ್ಗೆ ಗೊತ್ತಿರುವಂತದ್ದು ಸಾರ್ವಜನಿಕ ವಯಸ್ಕ ಮತದಾನ ಅಥವಾ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ನಡೆಯುವಂಥದ್ದು. ಓಕೆನಾ. ಸೊ ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಭಾರತದಲ್ಲಿ ವಾಸ ಮಾಡುವ ಎಲ್ಲರಿಗೂ ಮತದಾನದ ಹಕ್ಕನ್ನ ನೀಡುವುದು. ಎಲ್ಲರೂ ಅಂದ್ರೆ ಪ್ರತಿಯೊಬ್ಬ ಪ್ರಜೆ. ಓಕೆ, 18 ವರ್ಷ ಮೀರಿದ ಭಾರತೀಯ ಎಲ್ಲ ಪೌರರಿಗೆ ಮತದಾನದ ಹಕ್ಕು ನೀಡುವುದು ಆಪ್ಷನ್ ಬಿ. ಮೂರನೆಯದಾಗಿ ಆಪ್ಷನ್ ಸಿ, ಭಾರತದ ಪೌರತ್ವ ಪಡೆದ ಎಲ್ಲರಿಗೂ ಮತದಾನದ ಹಕ್ಕನ್ನು ನೀಡುವುದು. ಆಪ್ಷನ್ ಡಿ, ಭಾರತದಲ್ಲಿ ವಾಸ ಮಾಡುವ 18 ವರ್ಷದ ಮೀರಿದ ಎಲ್ಲರಿಗೂ ಮತದಾನದ ಹಕ್ಕನ್ನ ನೀಡುವುದು. ಓಕೆನಾ. ನಮ್ಮ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಯಾವುದೇ ತಾರತಮ್ಯವಿಲ್ಲದೆ 18 ವರ್ಷ ಹಾಗೂ ಮೇಲ್ಪಟ್ಟ ಎಲ್ಲ ಪೌರರಿಗೂ ಮತದಾನದ ಹಕ್ಕನ್ನ ನೀಡಿದೆ. ಸೊ 18 ವರ್ಷ ಮೀರಿದ ಎಲ್ಲ ಭಾರತೀಯ ಪೌರರಿಗೆ. ಸೊ ಆಪ್ಷನ್ ಯಾವುದು ಮಕ್ಕಳೇ? ಆಪ್ಷನ್ ಬಿ, 18 ವರ್ಷ ಮೀರಿದ ಎಲ್ಲ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನ ನೀಡುವುದು. ಸೊ ಇಲ್ಲಿ ನೀವು ಆಪ್ಷನ್ಸ್ ನ ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ವಾಸ ಮಾಡುವ ಎಲ್ಲರಿಗೂ ಅಂತಂದ್ರೆ 18 ವರ್ಷ ವಯಸ್ಸು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ ಮಕ್ಕಳೇ. ಓಕೆನಾ. ಆಪ್ಷನ್ ಸಿ, ಭಾರತದ ಪೌರತ್ವ ಪಡೆದ ಎಲ್ಲರಿಗೂ. ಪೌರತ್ವ ಅಂತಂದ್ರೆ ವಿದೇಶಿಯರು ಕೂಡ ಭಾರತದ ಪೌರತ್ವವನ್ನ ಅಪ್ಲೈ ಮಾಡೋ ಮೂಲಕ ಪಡಿಬಹುದು ಅನ್ನೋದನ್ನ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ದೀರಾ ಅಲ್ವಾ. ಸೊ 8ನೇ ತರಗತಿಯಲ್ಲಿ ಓದಿದ್ದೀರಾ. ಸೊ ಈ ಆಪ್ಷನ್ ಕೂಡ ಅನ್ವಯ ಆಗೋದಿಲ್ಲ. ಇಲ್ಲೂ ಕೂಡ 18 ವರ್ಷ ಅನ್ನುವಂತಹ ಒಂದು ಕ್ಲಾಸ್ ನ ಮೆನ್ಷನ್ ಮಾಡಿಲ್ಲ. ಆಪ್ಷನ್ ಡಿ, ಭಾರತದಲ್ಲಿ ವಾಸ ಮಾಡುವ 18 ವರ್ಷದ ಮೀರಿದ. ಇಲ್ಲಿ ವಿದೇಶದಲ್ಲಿ ವಾಸ ಮಾಡುವ ಭಾರತೀಯರಿಗೂ 18 ವರ್ಷ ಮೀರಿದ ಭಾರತೀಯರು ಕೂಡ ಅಂಚೆ ಮತದಾನದ ಮೂಲಕ ಮತದಾನವನ್ನು ಮಾಡಬಹುದು. ಓಕೆನಾ. ಆದ್ದರಿಂದ ಆಪ್ಷನ್ ಬಿ, 18 ವರ್ಷ ಮೀರಿದ ಎಲ್ಲಾ ಭಾರತೀಯ ಪೌರರಿಗೆ ಮತದಾನದ ಹಕ್ಕು ನೀಡುವುದೇ ಸಾರ್ವತ್ರಿಕ ಮತದಾನ ಅಥವಾ ವಯಸ್ಕ ಮತದಾನದ ಅರ್ಥ. ಇದು ಜನತೆಯ ಪರಮಾಧಿಕಾರದ ಒಂದು ಸಂಕೇತವಾಗಿದೆ. ಓಕೆ, ಥ್ಯಾಂಕ್ ಯು.